ಮುಂದಿನ ಸಲಕ್ಕೆ ನಾವು ಹಿರಿಯ ಗೊಬ್ಬರ ಒಟ್ಟ ಬಳಕೆ ಮಾಡೋದಿಲ್ಲ. ಎಸ್ ನಿಮ್ಮ ಎಣ್ಣಿನ ತೊಗೊಂಡು ನಾವು ಮಾಡ್ಬೇಕನ್ನೋ ವಿಚಾರದಾಗ ಅದೇವು. ಯಾಕಂದ್ರೆ ಈಗ ಬರೀ ಒಂದೇ ಸಟ್ ತೊಗೊಂಡು ಹೊಡೋದಕ್ಕಾರ ನಮಗೆ ಭಾಳ. ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಜ್. ನಾವಿವತ್ತು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಉಗುರ್ಕೋಡ್ ಅನ್ನೋ ಗ್ರಾಮದಲ್ಲಿರುವಂಥ ಬಸಪ್ಪ ಕಾಜ್ಗಾರ್ ಅನ್ನುವಂಥ ರೈತರ ಹೊಲಕ್ಕೆ ಬಂದಿದ್ವಿ. ಬಾಕ್ಸನ್ನು ಬಳಸಲಿಕ್ಕೆ ಕೊಟ್ಟಿದ್ದು ಯಾವ ರೀತಿ ಬದಲಾವಣೆ ಬಂದಂಥ ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ರೀ. ನಮಸ್ತೆ ರೀ. ಹಾಂ ರೀ, ಹೆಸರು ಸರ್ ನಿಮ್ಮದು? ಬಸಪ್ಪ ಗುರುಬಸಪ್ಪ ಕಾಜ್ಗಾರ್. ಬಸಪ್ಪ ಗುರುಬಸಪ್ಪ ಕಾಜ್ಗಾರ್ ಅಂತೇಳಿ. ಸರ್ ವೆಸ್ಟೀಜ್ ಪ್ರಾಡಕ್ಟ್ಸನ್ನು ಕಬ್ಬಿಗೆ ಬಳಕೆ ಮಾಡಿದ್ರಲ್ಲ, ಯಾವ ಬಳಕೆ ಮಾಡಿದ್ರಿ? ನಮ್ಮ ಮಳೆಯಾರು ತಂದು ಎಣ್ಣೆ ಕೊಟ್ಟಿದ್ರಿ. ಎಸ್ ಸರ್. ಅದು ನಮ್ಮ ಹೊಡೆದ ಕೂಡಲೇ ಅಂದ್ರೆ ಸಾಕಷ್ಟು ಮರಿ ಬಿಡ್ತೀರಿ. ಹಾಂ ಸರ್. ಮತ್ತು ಈ ವರ್ಷದಂಗೆ ನಮ್ಮ ಬೆಳೆ ಯಾವುದೂ ಹಿಂಗೆ ಕುಂತೇನೇ ಇಲ್ಲ. ಯಾವಾಗ ಕೂಡ ಈ ಥರ ಬೆಳವಣಿಗೆ ಇಲ್ಲ ಇಲ್ಲ ಕುಂತಿರ್ಕಿಲ್ಲ. ಕಬ್ಬಿನೊಳಗಡೆ ಇವತ್ತಿಗೆ ಮೊದಲ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಯಾವ ಥರ ಐತ್ರಿ? ಬಳಕೆ ಮಾಡಿದಾದ್ಮೇಲೆ ಏನೆಲ್ಲ ಬದಲಾವಣೆ ಬಂದತ್ತೆ ನಿಮ್ಗೆ? ಈಗ ಮರಿಗಳು ಸಾಕಷ್ಟು ಬಿಡ್ತೀರಿ. ಎಸ್ ಸರ್. ಮುಂದೆ ಬೆಳವಣಿಗೆನೂ ಹೆಚ್ಚು ಬರತೈತ್ರಿ. ಈಗ ಬೆಳವಣಿಗೆ ಕೂಡ ಹೆಚ್ಚೈತಿ. ಕಬ್ಬಿನಲ್ಲಿ ಬೆಳವಣಿಗೆ ಕಾಣಬಹುದು. ಅದ್ರ ಜೊತೆಗೆ ಮರಿಗಳು ನೋಡ್ರಿ, ಈಗ ಸಾಕಷ್ಟು ಮರಿ ಬಿಟ್ಟಿದಾವೆ. ಸಾಕಷ್ಟು ಕೂಡ ಮರಿಗಳು ಬಿಟ್ಟಾವ. ಹಿಂಗೆ ಬೆಳೆ ಯಾವಾಗ ಕುಂತಿಲ್ಲ ನಾವು. ನಿಮ್ಮ ಬೆಳವಣಿಗೆ ಎಣ್ಣೆ ತೊಗೊಂಡ ಹಾಂ ಸರ್ ಭಾಳ ಅನುಕೂಲ ಆಗೈತೆ ನಮ್ಗೆ. ಇನ್ನು ಮೇಲೆ ನಿಮ್ಮ ಗೊಬ್ಬರನನ್ನು ಉಪಯೋಗ ಮಾಡ್ಬೇಕನ್ನೋ ಕಂಟಿನ್ಯೂ ಉಪಯೋಗ ಮಾಡ್ಬೇಕಂತ ಅನ್ಸೈತಿ. ಇವತ್ತಿಗೆ ನಾವು ಇನ್ನೂ ಒಂದು ವಿಷಯ ನೋಡ್ಬೇಕಾದ್ರೆ ಬಾಜು ಹೊಲದಲ್ಲಿ ನೋಡ್ಬೋದು, ನೋಡ್ತಾ ಇದ್ದೀವಿ. ನಂತರ ಕಬ್ಬಿದು ಯಾವ ರೀತಿ ಕೂಡ ಬದಲಾವಣೆ ಅಂತಂದ್ರೆ, ಈ ಕಬ್ಬಿನ ಒಳಗಡೆ ನೋಡ್ಬೇಕಾದ್ರೆ ಸ್ಪ್ರೇ ಕೊಟ್ಟಾದ್ಮೇಲೆ ವೆಸ್ಟೀಜ್ ಪ್ರಾಡಕ್ಟ್ಸು ಈ ಥರ ಬದಲಾವಣೆ ಆಗಿದೆ. ವೆಸ್ಟೀಜ್ ಪ್ರಾಡಕ್ಟ್ಸ್ ಬಳಸದೇ ಇರುವಂಥ ಈ ಹೊರಗಡೆ ಕೆಮಿಕಲ್ ಪ್ರಾಡಕ್ಟ್ಸನ್ನು ಬಳಸಿದಂಥ ಹೊಲಗಳು ಕೂಡ ಈ ರೀತಿ ನೋಡ್ಬೋದು. ವೆಸ್ಟೀಜ್ ಪ್ರಾಡಕ್ಟ್ಸು ಕ್ವಾಲಿಟಿ ಜಾಸ್ತಿ ಐತಿ, ಕ್ವಾಂಟಿಟಿ ಕಡಿಮೆ ಐತಿ. ಅದೇ ಹೊರಗಡೆ ಇರುವಂಥ ಮಾರ್ಕೆಟಲ್ಲಿ ಕೆಮಿಕಲ್ ಗೊಬ್ಬರ ಪ್ರಮಾಣ ಜಾಸ್ತಿ ಇದೆ, ಕ್ವಾಲಿಟಿ ಅನ್ನುವಂಥದ್ದು ಕಡಿಮೆ ಇದೆ. ನೋಡ್ಬೋದು ಸರ್, ಇದನ್ನು ವೆಸ್ಟೀಜ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರಲ್ಲ, ಇದಕ್ಕೆ ಈಗ ಬಾಜು ಹೊಲ ನೋಡಿ ನಾನು ತೋರಿಸಿದೆ. ಬದಲಾವಣೆ ಏನು ಅನಿಸಿದೆ ಈಗ ತಿರಾಗ ನೋಡ್ಬೇಕಾದ್ರೆ? ಅದನ್ನು ನೋಡ್ರಿ, ಏನು ಇಲ್ಲ ಅಲ್ರಿ. ಇದು ನಮ್ಮ ಬೆಳವಣಿಗೆ. ಈಗ ಬಾಜುಕಿನ ಪಟ್ಟಿ, ಈ ಪಟ್ಟಿ, ಈ ನಮ್ಮ ಕಬ್ಬಿನಂಗ ಯಾರಿಗೂ ಬೆಳವಣಿಗೆ ಯಾರ್ದು ಕೂಡ ಆಗಿಲ್ಲ. ಬಟ್ ನಿಮ್ಮ ಮನಸ್ಸಿಗೆ ತುಂಬಂಗಾಗಿದೆನಾ? ಭಾಳ ಸಂತೋಷ ಆಗೈತೆ ರೀ ನಮ್ಗೆ. ಎಸ್ ಸರ್. ಇದನ್ನ ಮುಂದಿನ ವರ್ಷ ಐತೆಲ್ಲ ಸ್ಟಾರ್ಟಿಂಗಿಂದ ಬಳಸ್ತಿರಲ್ಲ? ಕೂಡಲೇ ನಿಮ್ಮ ಹಂತಲೇ ಬಂದ, ನಿಮ್ಮ ಹಂತಲೇ ಎಣ್ಣೆ ತೊಗೊಂಡ. ಎಸ್ ಸರ್. ಇದನ್ನೆಲ್ಲ ಗೊಬ್ಬರ ನಾವು ಇದರಿಂದನೇ ಮಾಡ್ಬೇಕನ್ನೋ ವಿಚಾರದಾಗ ನಾವು ಅದೇವು. ಎಸ್ ಸರ್. ಎಸ್ ಸರ್. ಇದನ್ನ 4 ಜನ ರೈತರು ಬಳಸ್ಬೋದನ್ರಿ? ಈಗ ಎಲ್ಲ ನೋಡಿದವ್ರಿ, ಎಲ್ಲಿಂದ ತಂದ್ರಿ, ಏನು ಮಾಡ್ರಿ ಅಂತ ಎಲ್ಲರೂ ವಿಚಾರ ಮಾಡತ್ತಾರ. ಹಾಂ ರೀ. ಕಬ್ಬು ನೋಡಕ್ಕೆ ಬರಕತ್ತ ಮಂದಿ ನಮ್ಗೆ. ಹಾಂ ರೀ. ಅಷ್ಟು ಬೆಳವಣಿಗೆ. ಎಸ್ ಸರ್. ಥ್ಯಾಂಕ್ ಯು. ವಿಶ್ ವೆಲ್.